च पूर्णप्रज्ञस्तृतीयस्तु भगवत्कार्य साधकः लक्ष्मीपतेः पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां ಬೋಧಸಿದ್ಧಯೇ. ನಿನ್ನೆ ನೋಡಿದಂತೆ ಉದ್ದೇಶದ ಲಕ್ಷಣ ನಾಮಮಾತ್ರೇನ ವಸ್ತು ಸಂಕೀರ್ತನಂ ಉದ್ದೇಶ ಹಾಗೆ ಅಂತ ನೋಡಿದ್ದೀವಿ. ಅದರಲ್ಲಿ ಕೀರ್ತನಂ ಅಂತ ಎಷ್ಟೇ ಹೇಳಿದರೆ ಗಂಗಾಘೋಷದಲ್ಲಿ ಅತಿವ್ಯಾಪ್ತಿ, ಅದರಿಂದ ಸಮ್ ಅಂತ ಹೇಳಿದರು. ಸಮ್ ಅಂದರೆ ವರ್ಣಾತ್ಮಕವಾದ ಶಬ್ದಗಳು ಹಾಗೆ ಅಂತ. ಅಂದರೆ ಬರೀ ಶಬ್ದ ಆಗಬಾರ್ದು, ವರ್ಣಾತ್ಮಕವಾದ ಶಬ್ದಗಳು ಆಗಿರಬೇಕು ಹಾಗೆ ಅಂತ. ಹಾಗಿದ್ರೆ ವಂದ್ಯಾಸುತ ಅಂದರೆ ಬಂಜೆಯ ಮಗ ಅಂದರೆ ಇಲ್ಲದೇ ಇರುವ ವಸ್ತು ಅಂತ ಆಯಿತು. ಅದರಲ್ಲಿ ಕೂಡ ಅದು ಕೂಡ ವರ್ಣಾತ್ಮಕ ಶಬ್ದದಿಂದ ಹೇಳಬಹುದಾಯಿತು. ವಂದ್ಯಾಸುತ ಎನ್ನುವುದು ಆ ರೀತಿಯಾಗಿ ಇದೆ. ಅದರಲ್ಲಿ ಹಾಗೆ ಬರಬಹುದಲ್ಲ. ಹಾಗೆ ಅಂದರೆ ಅದು ಕೂಡೋದಿಲ್ಲ. ಇಲ್ಲದೇ ಇರುವ ವಸ್ತುವನ್ನ ಹೇಳೋದು ಉದ್ದೇಶದ ಲಕ್ಷಣ ಅಂತ ಆಗೋದಿಲ್ಲ. ಅದರಿಂದ ವಸ್ತು ಎನ್ನುವ ಒಂದು ವಿಶೇಷಣವನ್ನ ಸೇರಿಸಿದ್ರು. ವಸ್ತು ಇತಿ ಅಂದರೆ ವಸ್ತು ಸಂಕೀರ್ತನಂ ಅಂತ ಆಯ್ತು. ಉದ್ದೇಶ ಅಂದ್ರೆ ಏನು? ವಸ್ತು ಸಂಕೀರ್ತನಂ ಅಂದ್ರೆ ಇರುವ ಒಂದು ವಸ್ತುವನ್ನ ಹೇಳೋದು ಅಂತ ಆಯ್ತು. ಅಷ್ಟೇ ಹೇಳಿದರೆ ಕಾಕರವೇ ಗತಂ, ಇರುವ ವಸ್ತುವನ್ನ ಕಾಗಿಯು ಕೂಡ ಕರೀತದೆ, ಕಾಕಾಂ ಕರೀತದೆ ಅದು ಕೂಡ. ಅದರಿಂದ ಅಲ್ಲಿ ಅತಿವ್ಯಾಪ್ತಿ ಬಂತು. ಅದರ ಪರಿಹಾರಕ್ಕಾಗಿ ನಾಮ ಎನ್ನುವ ಪದವನ್ನು ಸೇರಿಸಿದರು. ಅಂದರೆ ಉದ್ದೇಶದ ಲಕ್ಷಣ ಏನಾಯಿತು? ನಾಮ ವಸ್ತು ಸಂಕೀರ್ತನಂ ಉದ್ದೇಶ ಅಂತ ಆಯ್ತು. ಅಂದರೆ ಏನರ್ಥ ಬಂತು? ಗೀರ್ವಾಣ ಭಾಷೆಯ ಇತ್ಯರ್ಥ. ಗೀರ್ವಾಣ ಭಾಷೆ ಅಂದರೆ ಅದೊಂದು ಸಂಸ್ಕೃತ ಭಾಷೆಯಾಗಿ ಇರಬೇಕು. ವರ್ಣಾತ್ಮಕವಾಗಿದ್ದರೂ ಕೂಡ ಸಂಸ್ಕೃತ ಭಾಷೆಯಾಗಿ ಇರುವ ಒಂದು ವಸ್ತುವನ್ನ ಹೇಳುವುದಂತೆ ಇರಬೇಕು ಹಾಗೆ ಅಂತ ಅದರ ಅಭಿಪ್ರಾಯ ಬಂತು. ಮಧ್ಯದಲ್ಲಿ ಒಂದು ವಾಕ್ಯ ಬಿಟ್ಟೋಗಿದೆ ಇಲ್ಲಿ, ಒಂದು ನಿಮಿಷ. ಗೀರ್ವಾಣ ಭಾಷೆಯ ತಥಾಪಿ ನೋಡಿ, ವಾಕ್ಯ ಬಿಟ್ಟೋಗಿದೆ ಅಲ್ಲಿ. ತಥಾಪಿ ಗಂಧವತಿ ಪೃಥಿವಿ ಇತ್ಯಾದಿ ಲಕ್ಷಣವಾಕ್ಯೆ ಅತಿವ್ಯಾಪ್ತಿ ಅಂತ ಒಂದು ಸೇರಿಸ್ಕೋಬೇಕು. ಅಂದರೆ ಗೀರ್ವಾಣ ಭಾಷೆಯಾಗಿ ಇದ್ರೂ ಕೂಡ ಒಂದು ಇರುವ ವಸ್ತುವನ್ನ ಹೇಳುವ ಶಬ್ದ ಅಂತ ಆಗಿದ್ರೂ ಕೂಡ ಗಂಧವತಿ ಪೃಥಿವಿ ಎನ್ನುವ ಒಂದು ಲಕ್ಷಣ ವಾಕ್ಯದಲ್ಲಿ ಅತಿವ್ಯಾಪ್ತಿ ಬಂತು ಅಂತ ಹೇಳ್ತಾರೆ. ಅದೇನದು ಗಂಧವತಿ ಪೃಥಿವಿ ಅಂದರೆ ಏನರ್ಥ? ಈಗ ಉದ್ದೇಶ ಅಂದ್ರೆ ಏನು? ಒಂದು ವಸ್ತುವನ್ನ ಕರೆಯೋದು, ಒಂದು ಹೆಸರಿನಿಂದ ಒಂದು ವಸ್ತುವನ್ನ ಕರೆಯೋದು. ಅದು ಎಲ್ಲಿ ಬರುತ್ತದೆ? ಅದು ಉದ್ದೇಶ ಲಕ್ಷಣ ಇನ್ನೊಂದು ಲಕ್ಷಣ ವಾಕ್ಯದಲ್ಲೂ ಬರುತ್ತದೆ. ಇನ್ನೊಂದು ಲಕ್ಷಣ ವಾಕ್ಯ ಅಂದರೆ ಯಾವುದು? ಗಂಧವತಿ ಪೃಥಿವಿ ಮೊದಲಾದ ಇನ್ನೊಂದು ಲಕ್ಷಣ ವಾಕ್ಯ. ಯಾಕೆ? ಅಲ್ಲಿ ಕೂಡ ಏನಿದೆ? ಸಂಸ್ಕೃತ ಭಾಷೆಯಲ್ಲಿ ಇದೆ, ಇರುವ ಒಂದು ವಸ್ತುವನ್ನೇ ಹೇಳ್ತಾ ಇದೆ, ಪೃಥಿವಿಯನ್ನ ಹೇಳ್ತಾ ಇದೆ ಅದು. ಅದರಿಂದ ನಾಮ ವಸ್ತು ಸಂಕೀರ್ತನಂ ಅದೆಲ್ಲಿ ಬಂತು? ಗಂಧವತಿ ಪೃಥಿವಿ ಎನ್ನುವ ಬೇರೆ ಲಕ್ಷಣಗಳನ್ನ ಹೇಳುವ ವಾಕ್ಯದಲ್ಲೂ ಕೂಡ ಬಂತು. ಮತ್ತೆ ಅತಿವ್ಯಾಪ್ತಿ ದೋಷ ಬಂತು. ತತ್ಪರಿಹಾರಾರ್ಥಂ ಮಾತ್ರೇಣ ಇತಿ ಅಂತ ಹೇಳಿದ್ರು. ತತ್ಪರಿಹಾರಾರ್ಥಂ ಮಾತ್ರೇಣ ಇತಿ. ಅಲ್ಲಿ ಮಾತ್ರ ಶಬ್ದಕ್ಕೆ ಏನರ್ಥ? ನಾಮ ಮಾತ್ರ ಅಂದ್ರೆ ಹೆಸರನ್ನ ಮಾತ್ರ ಹೇಳುವುದಾಗಿ ಇರಬೇಕು. ಏನ್ ಹೇಳಬಾರದು? ಲಕ್ಷಣಗಳನ್ನ ಹೇಳುವುದಾಗಿ ಇರಬಾರ್ದು. ತಸ್ಯ ಲಕ್ಷಣತೆಯ ಅಪ್ರಯುಕ್ತತ್ವೇ ಸತಿ ಇತ್ಯರ್ಥ. ಇಲ್ಲಿ ಮಾತ್ರ ಶಬ್ದಕ್ಕೆ ಏನರ್ಥ? ಲಕ್ಷಣತೆಯ ಅಪ್ರಯುಕ್ತತ್ವೇ ಸತಿ. ಬೇರೆ ಲಕ್ಷಣಗಳನ್ನ, ಬೇರೆ ವಸ್ತುವಿನ ಲಕ್ಷಣಗಳನ್ನೆಲ್ಲ ಹೇಳುವ ವಾಕ್ಯವಾಗಿ ಇರಬಾರ್ದು.
ಗಂಧವತಿ ಪೃಥಿವಿ ಇತ್ಯಾದಿ ಬೇರೆ ಲಕ್ಷಣಗಳನ್ನ ಹೇಳುವ ವಾಕ್ಯಗಳಾಗಿ ಇರಬಾರದು. ಅದರಿಂದ ಗುರುಗಳೇ, ಗಂಧವತಿ ಪೃಥ್ವಿ ಅದೆಲ್ಲ ಏನ್ ಲಕ್ಷಣ ಅಂದ್ರೆ ಅದು ಏನ್ ಬೇರೆ, ಅದು ಟೆಕ್ನಿಕಲ್ ನೋಡಿ, ಟರ್ಮ್ ಆಗುತ್ತಲ್ಲ ಅದು? ಪೃಥ್ವಿಯ ಡೆಫಿನಿಷನ್ ಏನು ಅಂದ್ರೆ, ಗಂಧವತಿ ಯಾವುದು ಗಂಧವುಳ್ಳದ್ದಾಗಿ ಇದೆಯೋ, ಯಾವುದರಿಂದ ಸ್ಮೆಲ್ ಬರುತ್ತದೋ, ಅಂದ್ರೆ ವಾಸನೆ ಉಳ್ಳದಾಗಿ ಯಾವುದಿದೆಯೋ ಅದು ಪೃಥಿವಿ. ಪೃಥಿವಿಯ ಲಕ್ಷಣ ಅದು. ಈಗ ಹೇಗೆ ಸಾಸ್ನಾದಿಮತ್ವಂ ಗೋಹೋ ಲಕ್ಷಣಂ ಅಂತ ಹೇಳಿದ್ರು, ಗಂಗೆ ತೌಲು ಮುಂತಾದವುಗಳು ಯಾವುದಕ್ಕೆ ಇದೆಯೋ ಅದು ಗೋವಿನ ಲಕ್ಷಣ. ಅದೇ ತರ ಪೃಥಿವಿಯ ಲಕ್ಷಣ ಏನು ಹಾಗೆ ಅಂತ ನೋಡಿದ್ರೆ, ಒಂದೊಂದು ಹೆಸರಿಗೂ ಲಕ್ಷಣ, ಪದಾರ್ಥಕ್ಕೂ ಲಕ್ಷಣ ಹೇಳ್ಬೋದು. ಆ ಪೃಥಿವಿಯ ಲಕ್ಷಣ ಏನು ಹಾಗೆ ಅಂದ್ರೆ, ಗಂಧವತಿ ಪೃಥಿವಿ, ಯಾವುದರಲ್ಲಿ ಗಂಧ ಇದೆಯೋ ಅದು ಪೃಥಿವಿಯ ಲಕ್ಷಣ ಹಾಗೆ ಅಂತ. ಉದಾಹರಣೆಗೆ ನೋಡಿ, ಆಕಾಶ, ಅಲ್ಲಿ ಗಂಧ ಇಲ್ಲ. ಆಕಾಶ ಮತ್ತು ವಾಯುವಿನಲ್ಲಿ ಗಂಧ ಇಲ್ಲ. ಅಲ್ಲ, ಗಾಳಿ ಬಂದ್ರೆ ವಾಸನೆ ಬರ್ತದಲ್ಲ, ಹಾಗೆಂದ್ರೆ ಈ ಪೃಥಿವಿಯ ದ್ರವ್ಯಗಳು ಸೇರಿ ಬರೋದೇ ಹೊರತು ವಾಸ್ತವಿಕವಾಗಿ ವಾಯುವಿಗೆ ಗಂಧ ಎಂಬುದು ಇಲ್ಲ. ಸೊ ಅದರಿಂದ ವಾಯುವಿಗೆ ಇಲ್ಲ. ಪೃಥ್ವಿ ತೇಜಸ್ ಬೆಂಕಿಗೂ ಇರೋದಿಲ್ಲ, ನೀರಿಗೂ ಇರೋದಿಲ್ಲ. ಅಲ್ಲ, ನೀರು ದುರ್ಗಂಧವಾಗಿದೆ ಅಂದರೆ ಪೃಥ್ವಿಯ ಪದಾರ್ಥ ಸೇರಿ ದುರ್ಗಂಧವಾಗ್ತದೆ ಹೊರತು ಸಾಮಾನ್ಯವಾಗಿ ನೀರಿನಲ್ಲಿ ಗಂಧ ಎನ್ನುವುದು ಇಲ್ಲ. ಮಾಧುರ್ಯ ಇದೆ, ಸ್ವೀಟ್ನೆಸ್ ಎನ್ನುವ ರಸ ಇದೆ ಹೊರತು ಗಂಧವತಿ. ಸೊ ಪೃಥ್ವಿಯ ಅಸಾಧಾರಣವಾದ ಧರ್ಮ ಅಂದ್ರೆ ಗಂಧವತ್ವ, ಗಂಧ ಉಳ್ಳದ್ದು. ಅದನ್ನ ಹೇಳ್ತಾ ಇದ್ದಾರೆ. ಗಂಧವತಿ ಪೃಥ್ವಿ ಎಂಬುದು ಲಕ್ಷಣ ಪೃಥ್ವಿ. ಇದು ಅರ್ಥ ಆಯ್ತಲ್ವಾ? ಇದು ಅರ್ಥ ಆಯ್ತು. ಸೊ ಅದರಿಂದ ಅಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಅದರಿಂದ ಬರೀ ನಾಮ ವಸ್ತು ಸಂಕೀರ್ತನಂ ಅಂತ ಅಷ್ಟೇ ಹೇಳಿದರೆ ಲಕ್ಷಣವಾಕ್ಯ, ಬೇರೆ ಲಕ್ಷಣ ವಾಕ್ಯಗಳಲ್ಲೂ ಕೂಡ ಅತಿವ್ಯಾಪ್ತಿ ಬರುತ್ತದೆ. ಅದರ ಪರಿಹಾರಕ್ಕಾಗಿ ಮಾತ್ರ ಎನ್ನುವ ಶಬ್ದವನ್ನು ಹೇಳಿದರು. ಅಂದ್ರೆ ನಾಮ ಮಾತ್ರೇಣ ಇತಿ, ಮಾತ್ರೇಣ ಅಂತ ಒಂದು ಪದವನ್ನು ಸೇರಿಸ್ತಾರೆ. ಅದರಿಂದ ಅತಿವ್ಯಾಪ್ತಿ ಪರಿಹಾರಕ್ಕಾಗಿ ನಾಮ ಮಾತ್ರೇಣ ವಸ್ತು ಸಂಕೀರ್ತನಂ ಅಂತ ಅಷ್ಟೇ ಹೇಳಿದರು. ಅಂದ್ರೆ ಏನರ್ಥ ಅಲ್ಲಿ? ಮಾತ್ರ ಶಬ್ದಕ್ಕೆ ಏನರ್ಥ? ಲಕ್ಷಣತೆಯ ಅಪ್ರಯುಕ್ತತ್ವೇ ಸತಿ ಅಂತ ಅರ್ಥ. ಅಂದ್ರೆ ನಾಮ ಹೆಸರನ್ನು ಹೇಳುವುದಾಗಿ ಇರಬೇಕು, ಆದರೆ ಅದು ಒಂದು ಲಕ್ಷಣವನ್ನ ಹೇಳುವುದಾಗಿ ಇರಬಾರದು. ಲಕ್ಷಣವಾಗಿ ಹೇಳುವ ಶಬ್ದಗಳನ್ನ ಬಿಟ್ಟು ಮತ್ತೊಂದು ವಸ್ತುವನ್ನ ಕರೆದರೆ, ಒಂದು ಹೆಸರಿನಿಂದ ಕರೆದರೆ ಅದನ್ನ ಉದ್ದೇಶ ಅಂತ ಕರೀತಾರೆ ಅಂತ ಅರ್ಥ. ನಾಮ ಮಾತ್ರೇನ ವಸ್ತು ಸಂಕೀರ್ತನಂ ಹಾಗೆ ಅಂತ. ಅದನ್ನೇ ಹೇಳ್ತಾ ಇದ್ದಾರೆ. ಗಂಧವತಿ ಪೃಥಿವಿ ಇತ್ಯಾದಿ ಲಕ್ಷಣವಾಕ್ಯಸ್ಯತು ಗೀರ್ವಾಣ ಭಾಷೆಯ ವಸ್ತು ಸಂಕೀರ್ತನತ್ವೇಪಿ ಲಕ್ಷಣತೆಯ ಅಪ್ರಯುಕ್ತತ್ವ ಅಭಾವಾತ್ ನ ಅತಿವ್ಯಾಪ್ತಿ. ನಾಮ ಮಾತ್ರೇಣ ಹಾಗೆಂತ ಸೇರಿಸಿದ್ರಿಂದ ಗಂಧವತಿ ಪೃಥಿವಿಯಲ್ಲಿ ಅತಿವ್ಯಾಪ್ತಿ ಹೇಗೆ ಪರಿಹಾರ ಆಯಿತು ಹಾಗೆಂದ್ರೆ, ಗಂಧವತಿ ಪೃಥಿವಿ ಅದು ಏನದು? ಲಕ್ಷಣವಾಕ್ಯ ಆಗಿದೆ. ಲಕ್ಷಣತೆಯ ಅಪ್ರಯುಕ್ತತ್ವ ಅಭಾವಾತ್ ಅಂದ್ರೆ ಲಕ್ಷಣತೆಯ ಅಂದ್ರೆ ಲಕ್ಷಣವಾಗಿ ಪ್ರಯೋಗ ಮಾಡಿಲ್ಲ ಅಂತ ಇಲ್ಲ. ಲಕ್ಷಣತೆಯ ಅಪ್ರಯುಕ್ತತ್ವ, ಲಕ್ಷಣತೆಯ ಇರಬಾರ್ದು, ಅದರ ಅಭಾವ, ಅದು ಇಲ್ಲ ಅಂತ ಇಲ್ಲ. ಅಂದರೆ ಏನರ್ಥ? ಲಕ್ಷಣವಾಗಿ ಅದು ಬಂದಿದೆ ಅಂತ ಅರ್ಥ. ಲಕ್ಷಣವಾಗಿ ಬಂದಿರೋದ್ರಿಂದ ಗಂಧವತಿ ಪೃಥಿವಿ ಎನ್ನುವುದನ್ನು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಅತಿವ್ಯಾಪ್ತಿ ಪರಿಹಾರ ಆಯಿತು. ತಥಾಚ ಲಕ್ಷಣತೆಯ ಅಪ್ರಯುಕ್ತತ್ವೇ ಸತಿ ಸಂಸ್ಕೃತ ನಾಮ್ನ ವಸ್ತು ಪ್ರತಿಪಾದಕ ಶಬ್ದ ಉದ್ದೇಶ ಇತಿ ಪರ್ಯವಸ್ಯತಿ. ಸೊ ಒಟ್ಟು ನಾಮ ಮಾತ್ರೇಣ ವಸ್ತು ಸಂಕೀರ್ತನಂ ಅಂದರೆ ಏನು ಅರ್ಥ ಬಂತು ಹಾಗೆಂದರೆ, ನಮ್ಮ ಮತ ಪ್ರಕಾರ ಇಲ್ಲಿ ನೈಯಾಯಿಕರು ಇದೇ ಶಬ್ದವನ್ನೇ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಆಲ್ಮೋಸ್ಟ್ ಸೇಮ್, ಕೆಲವು ವ್ಯತ್ಯಾಸಗಳು ಇರುತ್ತದೆ. ಸೊ ನಮ್ಮ ಮತ ರೀತಿಯ ಏನಾಯಿತು? ನಾಮ ಮಾತ್ರೇನ ವಸ್ತು ಸಂಕೀರ್ತನಂ ಅಂದರೆ ಲಕ್ಷಣತೆಯ ಅಪ್ರಯುಕ್ತತ್ವೇ ಸತಿ. ಅಂದರೆ ಅದು ಉದ್ದೇಶ ಅಂದರೆ ಯಾವುದೋ ಒಂದು ಲಕ್ಷಣವನ್ನ ಹೇಳುವುದಾಗಿ ಇರಬಾರದು. ಲಕ್ಷಣಗಳನ್ನು ಹೇಳುವ ವಾಕ್ಯಗಳನ್ನು ಬಿಟ್ಟು ಸಂಸ್ಕೃತ ನಾಮ್ನ, ಸಂಸ್ಕೃತ ಭಾಷೆಯಲ್ಲಿ ಇರುವ ಒಂದು ಹೆಸರಿನಿಂದ, ನಾಮ್ನ ತೃತೀಯದಲ್ಲಿ ಇದೆ, ಸಂಸ್ಕೃತ ನಾಮ್ನ, ಸಂಸ್ಕೃತದ ಹೆಸರಿನಿಂದ ವಸ್ತು ಪ್ರತಿಪಾದಕ ಶಬ್ದ, ಒಂದು ವಸ್ತುವನ್ನ ಪ್ರತಿಪಾದನೆ ಮಾಡುವ ಶಬ್ದ, ಇದು ಉದ್ದೇಶ ಎನ್ನುವುದರ ಅರ್ಥ. ಉದ್ದೇಶ ಇತಿ ಪರ್ಯವಸ್ಯತಿ. ಸೊ ಅದರಿಂದ ನಾಮ ಮಾತ್ರೇನ ವಸ್ತು ಸಂಕೀರ್ತನಂ ಅಂದರೆ ಏನರ್ಥ? ಉದ್ದೇಶದ ಲಕ್ಷಣ ಅದು. ಲಕ್ಷಣತೆಯ ಅಪ್ರಯುಕ್ತತ್ವೇ ಸತಿ ಸಂಸ್ಕೃತ ನಾಮ್ನ ವಸ್ತು ಪ್ರತಿಪಾದಕ ಶಬ್ದ
ಅದನ್ನ ಉದ್ದೇಶ ಅಂತ ಕರೀತಾರೆ ಅಂತ ಒಟ್ಟು ಇಷ್ಟ ಅಭಿಪ್ರಾಯ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ರಾಮ್ ರಾಮ್ ಗುರುಗಳೇ.